ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಹೊಸ ಅಧ್ಯಾಯ. ಬಹುಮತದೊಂದಿಗೆ ಚುಕ್ಕಾಣಿ ಹಿಡಿಯಲಿದ್ದಾರೆ ಚಂದ್ರಬಾಬು ನಾಯ್ಡು. ಕೇವಲ 8 ತಿಂಗಳ ಹಿಂದಷ್ಟೇ ಜೈಲು ಪಾಲಾಗಿದ್ರು ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು. ಈಗ ಮತ್ತೊಮ್ಮೆ ಸಿಎಂ ಆಗಲಿದ್ದಾರೆ. ನಾನು ಸಿಎಂ ಆಗಿನೇ ಅಸೆಂಬ್ಲಿಗೆ ಬರ್ತೀನಿ ಅಂತ ಶಪಥ ಮಾಡಿದ್ರು. ಈಗ ಅದನ್ನ ಪೂರೈಸಿದ್ದಾರೆ. ತಾವು ಈ ಹಿಂದೆ ಮಾಡಿದ್ದ ಶಪಥವನ್ನ ಚಂದ್ರಬಾಬು ನಾಯ್ಡು ಈಡೇರಿಸಿಕೊಂಡಿದ್ದಾರೆ. ಈಗ ಜಗನ್ ವಿರುದ್ಧ ಸೇಡ್ ತೀರಿಸಿಕೊಳ್ತಾರ? ಈ ಬಗ್ಗೆ ಆಂಧ್ರ ರಾಜಕೀಯದಲ್ಲಿ ಜೋರು ಚರ್ಚೆ ನಡೀತಾ ಇದೆ. ಜನಮಾನಸದಲ್ಲೂ ಕೂಡ ಇಂಥದ್ದೇ ಒಂದು ಚರ್ಚೆ ಶುರುವಾಗಿದೆ. ಜಗದೀಶ್, ಈಗ ಆಂಧ್ರ ರಾಜಕಾರಣ ಗಮನಿಸಿದ್ರೆ ಲೋಕಸಭಾ ಚುನಾವಣೆ ಫಲಿತಾಂಶದ ಜೊತೆಗೆ ಆಂಧ್ರ ಪ್ರದೇಶದ ಅಸೆಂಬ್ಲಿ ಫಲಿತಾಂಶ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು, ತಮ್ಮ ಶಪಥವನ್ನ ಈಡೇರಿಸಿಕೊಂಡಿದ್ದಾರೆ. ಇನ್ನು ಮುಂದಕ್ಕೆ ರಾಜಕೀಯ ವೈರತ್ವ, ಶತ್ರುತ್ವ ಹಾಗೆ ಮುಂದುವರಿಯುತ್ತಾ ಸೇಡಿನ ರಾಜಕಾರಣಕ್ಕೆ ಚಂದ್ರಬಾಬು ನಾಯ್ಡು ಮುಂದಾಗ್ತಾರ ಅನ್ನೋದು. ವಿಜಯ್, ಆಂಧ್ರದ ರಾಜಕೀಯವನ್ನು ನೋಡ್ತಾ ಹೋದ್ರೆ ನಿಮಗೆ ಈ ರೀತಿಯಾದಂತಹ ಒಂದು ಪ್ರಶ್ನೆ ಮೂಡುವಂಥದ್ದು ಸಹಜ. ಕಾರಣ ಏನು ಅಂತಂದ್ರೆ ಪ್ರತಿ ಬಾರಿಯೂ ಸಹಿತ ಯಾವುದೇ ಸಿಎಂ ಆದ್ರೂ ಸಹಿತ ವಿರೋಧ ಪಕ್ಷಗಳನ್ನ ಕಟ್ಟಿ ಹಾಕೋ ಸಲುವಾಗಿ ಒಂದು ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಮತ್ತೊಂದು ಏನಂದ್ರೆ ರಕ್ತಪಾತದ ಚರಿತ್ರೆ ಇರುವಂತಹ ಒಂದು ರಾಜಕೀಯ ಆಂಧ್ರ ಪ್ರದೇಶದಲ್ಲಿ ಇರುವಂತದ್ದು. ಈಗ ಕಳೆದ 8 ತಿಂಗಳ ಹಿಂದಿನ ಒಂದು ವಿಚಾರಗಳನ್ನ ಹೇಳಬೇಕಾದ್ರೆ ಸಿಲ್ಕ್ ಬೋರ್ಡ್ ನಲ್ಲಿ ನಡೆದಿರತಕ್ಕಂತಹ ಅತಿ ದೊಡ್ಡವಾದಂತಹ ಒಂದು ಸ್ಕಿಲ್ ಬೋರ್ಡ್ ಅಲ್ಲಿ ನಡೆದಿರತಕ್ಕಂತಹ ಅತಿ ದೊಡ್ಡ ಹಗರಣದ ವಿಚಾರವಾಗಿ ಚಂದ್ರಬಾಬು ನಾಯ್ಡುಗೆ 8 ತಿಂಗಳ ಹಿಂದ್ಗಡೆ ಜೈಲಿನಲ್ಲಿ ಇಡಲಾಯಿತು. ಬರೋಬ್ಬರಿ 56 ದಿನಗಳ ಕಾಲ ಜೈಲಿನಲ್ಲಿ ಇದೇ ಒಂದು ಜಗನ್ಮೋಹನ್ ರೆಡ್ಡಿ ಇಟ್ಟಿದ್ರು. ಹಾಗಾಗಿ ಆ ಒಂದು ಕಾರಣಕ್ಕಾಗಿ ಈಗ ಮತ್ತೆ ಅದನ್ನ ರಿಪೀಟ್ ಆಗಿ ಜಗನ್ ವಿರುದ್ಧವಾಗೂ ಸಹಿತ ಈ ಒಂದು ವಿಚಾರವನ್ನ ಬಳಕೆ ಮಾಡ್ಕೊಳ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಜಗನ್ ವಿರುದ್ಧವಾಗ್ಲೂ ಸಹಿತ ಬಹಳಷ್ಟು ಹಗರಣಗಳ ಸರಮಾಲೆಗಳೇ ಇದೆ. ಈ ಹಿಂದೆಯೂ ಸಹಿತ ಇಡಿ ಆಗಿರ್ಬೋದು, ಸಿಬಿಐ ಆಗಿರ್ಬೋದು, ಅವರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲೂ ಸಹಿತ ದೊಡ್ಡ ಮಟ್ಟದಲ್ಲಿ ಅವರು ಜೈಲಿಗೆ ಹೋಗಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಈ ಹಿಂದಿನ ಸರ್ಕಾರದ ಅವಧಿಯ ಸಂದರ್ಭದಲ್ಲಿ ಜಗನ್ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಮತ್ತೊಂದು ಬಾರಿ ತಮ್ಮ ಪಕ್ಷವನ್ನ YSRCP ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ರು. ಆದ್ರೆ ಈ ಒಂದು ಚಂದ್ರಬಾಬು ನಾಯ್ಡು ಅವರ ರಾಜಕೀಯ ಅಂತ್ಯ ಆಯಿತು 8 ತಿಂಗಳ ಹಿಂದೆ ಅಂತ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಯಾವಾಗ ಪವನ್ ಕಲ್ಯಾಣ್, ಬಿಜೆಪಿ ಮತ್ತು ಚಂದ್ರಬಾಬು ನಾಯ್ಡು 3 ಜನ ಸೇರ್ಬಿಟ್ಟೇನಂತಂದ್ರೆ ಇಡೀ ಆಂಧ್ರ ಪ್ರದೇಶದಲ್ಲಿ ಹೊಸ ರಾಜಕೀಯ ಅಧ್ಯಾಯವನ್ನ ಬರೆದಿದಾರಲ್ಲ, ಹಾಗಾಗಿ ಅಲ್ಲಿರುವಂತಹ ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇರುವಂತದ್ದು ಸೇಡಿನ ರಾಜಕಾರಣ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆಗೂ ಸಹಿತ ಮೂಡ್ತಾ ಇರುವಂತದ್ದು. ನಿಮಗೆ ಒಂದೇ ಒಂದು ಕ್ಯಾಲ್ಕುಲೇಷನ್ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಈ ಒಂದು ಚುನಾವಣೆಯಲ್ಲೂ ಸಹಿತ ಜಗನ್ ಪಕ್ಷ YSRCP 40% ಮತಗಳನ್ನು ಪಡ್ಕೊಂಡಿದೆ. ಈ 3 ಪಕ್ಷಗಳು ಸೇರಿ ಬಿಜೆಪಿ ಆಗಿರ್ಬೋದು, TDP ಆಗಿರ್ಬೋದು, ಜನಸೇನಾ ಆಗಿರ್ಬೋದು, 3 ಪಕ್ಷಗಳು ಸೇರಿ 46ರಿಂದ 48% ಮತಗಳನ್ನು ಪಡ್ಕೊಂಡಿದ್ದಾರೆ. ಆ ಮೂಲಕವಾಗಿ ಒಂದು ವೇಳೆ ಮೈತ್ರಿ ಆಗಿರ್ಲಿಲ್ಲ ಅಂದ್ರೆ, ಇಲ್ಲಿ ಪವನ್ ಕಲ್ಯಾಣ್ ತಮ್ಮ ಸ್ಟ್ರಾಟಜಿ ವರ್ಕೌಟ್ ಮಾಡಿರ್ಲಿಲ್ಲ ಅಂತಂದ್ರೆ, ಈ ಮೈತ್ರಿಯ ಘಟಬಂಧನ ಅಂತಂದ್ರೆ ಅವರು ಯಾವುದೇ ಕಾರಣಕ್ಕೂ ಒಪ್ಕೊಂಡಿರ್ಲಿಲ್ಲ ಅಂತಂದ್ರೆ ಚಂದ್ರಬಾಬು ನಾಯ್ಡು, ಇವತ್ತು ಚಂದ್ರಬಾಬು ನಾಯ್ಡು ಮತ್ತೊಂದು ಬಾರಿ ಸಿಎಂ ಆಗ್ತಿರ್ಲಿಲ್ಲ. ಇದರ ಹಿಂದಿರುವಂತಹ ಮೂಲ ರಿವಾರಿ ಅಂತಾನೆ ಈಗ ಪವನ್ ಕಲ್ಯಾಣ್ ಅವರನ್ನ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಚಂದ್ರಬಾಬು ನಾಯ್ಡು ಅವರ ರಾಜಕೀಯ ಅಧ್ಯಾಯ ಮುಗಿದಿರತಕ್ಕಂತಹ ಸಂದರ್ಭ ಅಂತ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಮತ್ತೊಂದು ಬಾರಿ ಪುಟಿದೇಳುತ್ತಿರುವಂತದ್ದು ಇದು ಬಹಳಷ್ಟು TDP ಪಕ್ಷದ ನಾಯಕರಿಗೆ ಖುಷಿಯನ್ನು ತಂದಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.